ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯೊಬ್ಬರಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಇದೇ ವಿಚಾರವಾಗಿ ಚಿಕ್ಕಮಗಳೂರಿನ ಸ್ಫೂರ್ತಿ ಎಂಬಾಕೆಯ ಬಂಧನ ಕೂಡ ಆಗಿದೆ. ಹಾಗಾದರೆ ಆಕೆ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದ್ಲು, ಯಾವ ವಿಚಾರವಾಗಿ, ಇದರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಬಂಧನ ಆಗಿದೆ ಸ್ಫೂರ್ತಿ ಎಂಬುವಂತಹ ಮಹಿಳೆಯನ್ನು. ಕರ್ನಾಟಕದ ಪ್ರತಿಷ್ಠಿತ ಒಂದು ಮಠದ ಸ್ವಾಮೀಜಿ ಅವರನ್ನು ಇವರು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅದೇ ವಿಚಾರವಾಗಿ ಚಿಕ್ಕಮಗಳೂರಿನ ಸ್ಫೂರ್ತಿ ಎಂಬುವರನ್ನು ಬಂಧಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿರುವಂಥದ್ದು. ಹಣ ಕೊಡದಿದ್ದರೆ ಮಾನಹಾನಿ ಮಾಡೋದಾಗಿ ಮಹಿಳೆ ಬೆದರಿಕೆಯನ್ನು ಹಾಕಿರುತ್ತಾಳೆ. ಸ್ವಾಮೀಜಿಯಿಂದ 4.5 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಈ ಆರೋಪಿ. ಮತ್ತೆ 1 ಕೋಟಿ ರೂಪಾಯಿ ನೀಡಬೇಕು ಅಂತ ಹೇಳಿ ಒತ್ತಡವನ್ನು ಹೇರಿದ್ರಂತೆ ಸ್ಫೂರ್ತಿ ಎಂಬ ಮಹಿಳೆ. 5 ತಿಂಗಳ ಹಿಂದೆ ಸ್ವಾಮೀಜಿಗೆ ಕರೆ ಮಾಡಿರ್ತಾರೆ ಇವರು. ತಿಪಟೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಅಂತ ಪರಿಚಯ ಮಾಡಿಕೊಂಡಿರುತ್ತಾರೆ. ಬಳಿಕ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಕೊಡದಿದ್ರೆ ಮಾನಹಾನಿ ಬೆದರಿಕೆಯನ್ನು ಹಾಕಿರ್ತಾರೆ. ಕಾಟ ತಾಳಲಾರದೆ ಸಿಸಿಬಿ ಪೊಲೀಸರಿಗೆ ದೂರು ಕೊಟ್ಟಿರ್ತಾರೆ ಸ್ವಾಮೀಜಿ ಅವರು. 2 ವರ್ಷದ ಹಿಂದೆಯೂ ಕೂಡ ನಡೆದಿತ್ತು ಹನಿ ಟ್ರ್ಯಾಪ್ ಯತ್ನ. ಹಿಂದೆ ಸ್ವಾಮೀಜಿ ವಿರುದ್ಧ 2 ವರ್ಷಗಳ ಹಿಂದೆ ಏನಾಗಿತ್ತು, ಹನಿ ಟ್ರ್ಯಾಪ್ ಯತ್ನ ಕೂಡ ನಡೆದಿತ್ತು. ಆ ವೇಳೆ 6 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ. 3 ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಯಾರು ಬೇಡಿಕೆ ಇಟ್ಟಿರ್ತಾರಲ್ಲ ಅವ್ರನ್ನ. ಬ್ಲಾಕ್ ಮೇಲ್ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಕೋರ್ಟ್ ಮೊರೆ ಹೋಗಿತ್ತು. ತಮಗೆ ಸಂಬಂಧಿಸಿದ ಯಾವುದೇ ಫೋಟೋ ಹಾಗೂ ವಿಡಿಯೋ ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ಈ ಒಂದು ವಿಚಾರವಾಗಿ ನೋಡಿ, ಸ್ವಾಮೀಜಿಯೊಬ್ಬರಿಗೆ ಯುವತಿ ಅಥವಾ ಮಹಿಳೆಯೊಬ್ಬರು ಬೆದರಿಕೆ ಹಾಕ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕೆಲವೊಂದು ಫೋಟೋಗಳನ್ನು ಇಟ್ಕೊಂಡು ವಿಡಿಯೋಗಳನ್ನು ಇದೀಗ ಕಾಮನ್ ಆಗಿಬಿಟ್ಟಿದೆ. ರಾಜಕಾರಣಿಗಳನ್ನು ಬ್ಲಾಕ್ ಮೇಲ್ ಮಾಡೋದು, ಉದ್ಯಮಿಗಳನ್ನು ಬ್ಲಾಕ್ ಮೇಲ್ ಮಾಡೋದು, ಈ ರೀತಿಯಾಗಿ ಪ್ರತಿಷ್ಠಿತ ಮಠದ ಒಂದು ಸ್ವಾಮೀಜಿಗಳನ್ನು ಬ್ಲಾಕ್ ಮೇಲ್ ಮಾಡೋದು, ಈ ರೀತಿಯಾದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕೆಲ ಹೆಣ್ಣುಮಕ್ಕಳು ಈ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನ ಸ್ಫೂರ್ತಿ ಎಂಬ ಯುವತಿ, ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆ ಫೋಟೋದಲ್ಲಿ ಅವರೇ ಅಂತ ಸ್ಫೂರ್ತಿ ಅವರು ಸ್ವಾಮೀಜಿಗೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಪರಿಚಯ ಮಾಡ್ಕೊಂಡಿರ್ತಾರೆ. ಮಾಡಿ ದುಡ್ಡನ್ನು ಕೇಳ್ತಾರೆ, ಕೊಡಿ ಅಂತ. ಸ್ವಾಮೀಜಿ ಇಲ್ಲ ಅಂತ ಹೇಳ್ತಾರೆ. ಮೊದಲು ಒಂದು ಸ್ವಲ್ಪ ಕೊಟ್ಟಿರ್ತಾರೇನೋ, ಆಮೇಲೆ ಇವರು 1 ಕೋಟಿ ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಕೇಳುತ್ತಾರೆ. ಸ್ವಾಮೀಜಿ ಆಗಲ್ಲ, ಏನೋ ಇವ್ರ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಡೈರೆಕ್ಟಾಗಿ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟಿನ ಆಧಾರದ ಮೇಲೆ ಪೊಲೀಸರಿಗೆ ಬಂಧಿಸಿದ್ದಾರೆ. ಹಣವನ್ನು ನೀವೇನಾದರೂ ಒಂದು ವೇಳೆ ನಾವು ಕೇಳಿದಷ್ಟು ಕೊಡದೇ ಹೋದರೆ ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜಾಗ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿರ್ತಾರೆ ಈ ಮಹಿಳೆ. ಇವರು ಸ್ವಾಮೀಜಿಯಿಂದ ಮೊದಲೇ 4.5 ಲಕ್ಷ ರೂಪಾಯಿಯನ್ನು ವಸೂಲಿ ಕೂಡ ಮಾಡಿರ್ತಾರೆ. ಹಂಗೋ ಹಿಂಗೋ ಏನೋ ಒಂದು ಹೇಳಿ ಆ ಆರೋಪ ಕೂಡ ಇವ್ರ ಮೇಲಿದೆ. ಅದಾದ ನಂತರ ಇವರು ಮತ್ತೆ ನಮಗೆ 1 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕ್ತಾ ಇರ್ತಾರೆ. ಆದರೆ ಅದು ಸ್ವಾಮೀಜಿಗೆ ಸಹಿಸೋಕೆ ಆಗೋದಿಲ್ಲ, ಕಿರಿಕಿರಿ ಉಂಟಾಗುತ್ತೆ. 5 ತಿಂಗಳ ಹಿಂದೆ ಕೂಡ ಸ್ವಾಮೀಜಿಗಳಿಗೆ ಕರೆ ಮಾಡಿರ್ತಾರೆ ಇವರು. ಕರೆಯನ್ನು ಮಾಡಿ ತಿಪಟೂರಿನಲ್ಲಿ ನಾನು ವ್ಯಾಸಂಗ ಮಾಡ್ತೇನೆ ಅಂದರೆ ಓದ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವರು ಪರಿಚಯ ಮಾಡ್ಕೊಂಡಿರ್ತಾರೆ ಸ್ವಾಮೀಜಿ ಹತ್ರ ಹೋಗಿ. ಅದಾದ ನಂತರ ಇವರು ಹಣಕ್ಕೆ ಬೇಡಿಕೆ ಇಡುತ್ತಾರೆ. ಹಣ ಕೊಡಬೇಕು ಹಂಗೆ ಹಿಂಗೆ ಅಂತ, ಇಲ್ಲ ಅಂದರೆ ನಿಮ್ಮ ಹಣ ಹರಾಜಾಗ್ತೀವಿ ನಾವು. ಫೋನ್ ಕಾಲ್ಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು, ಅಥವಾ ಫೋಟೋಗಳನ್ನು ಕಳಿಸಿರೋದು, ವಿಡಿಯೋಗಳಿದ್ವೋ, ಇನ್ನೊಂದು ಮತ್ತೊಂದು ಏನೋ ಯಾವುದೋ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಮೊದಲೇ ಒಂದು 4.5 ಲಕ್ಷ ತೆಗೆದುಕೊಂಡಿದ್ದಾರೆ. ಇನ್ನೇನು ಸ್ವಾಮೀಜಿ ಹತ್ರ ತುಂಬ ದುಡ್ಡಿದೆ, ಕೇಳಿದಷ್ಟು ಕೊಡ್ತಾರೆ ಅಂತ ಇವ್ರ ತಲೆಯಲ್ಲಿ ಬಂದಿರುತ್ತೆ ಅನ್ಸುತ್ತೆ. ಅದಕ್ಕಾಗಿ ಅವಾಗ ಲಕ್ಷದಲ್ಲಿ ಹೋಗಲಿಲ್ಲ, ಇವರು ಕೋಟಿಗಳಲ್ಲಿ ಹೋಗ್ಬಿಟ್ರು. ಡೈರೆಕ್ಟ್ 1 ಕೋಟಿನೇ ಬೇಕಂತ ಕೇಳಿದ್ರು. ಸ್ವಾಮೀಜಿಯವರು ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಲೆಕ್ಕಾಚಾರನ ಹಾಕಿ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ಕೂಡ ಇದೇ ರೀತಿಯಾದಂಥ ಒಂದು ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದೇ ಸ್ವಾಮೀಜಿ ವಿರುದ್ಧ 2 ವರ್ಷದ ಹಿಂದೆ ಕೂಡ ಹನಿ ಟ್ರ್ಯಾಪ್ ಮಾಡಿರುವಂತಹ ಯತ್ನ ಕೂಡ ನಡೆದಿತ್ತು. ಆ ವೇಳೆ ಏನಾಗಿರುತ್ತೆ ಅಂದರೆ ನೋಡಿ, ಅವಾಗ 6 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ ಈ ಸ್ವಾಮೀಜಿ ಹತ್ರ. ಇದೇ ವಿಚಾರವಾಗಿ ಯಾರು ಬೇಡಿಕೆ ಇಟ್ಟಿರ್ತಾರಲ್ಲ ಅವ್ರನ್ನ 3 ಜನರನ್ನು ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಆವಾಗ ಈಗ ಈ ಸ್ಫೂರ್ತಿ ಎನ್ನುವಂಥ ಯುವತಿಯನ್ನು ಕೂಡ ಬಂಧಿಸಿದ್ದಾರೆ. ಬ್ಲಾಕ್ ಮೇಲ್ ಪ್ರಕರಣದ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ನನಗೆ ನ್ಯಾಯವನ್ನು ಕೊಡಿ ಅಂತ. ಅಂದರೆ ಒಂದು ವೇಳೆ ಅವ್ರ ಹತ್ರ ಏನಂದರೆ ನನಗೆ ಸಂಬಂಧಿಸಿದಂತಹ ಫೋಟೋ ವಿಡಿಯೋಗಳು ಏನೇ ಇದ್ರೂ ಕೂಡ ಅವ್ರು ಯಾವುದನ್ನು ಕೂಡ ಬಿಡುಗಡೆ ಮಾಡಬಾರ್ದು, ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಸ್ಟೇಯನ್ನು ತಂದಿರುವಂಥದ್ದು ಸ್ವಾಮೀಜಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.